ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ಬೆಂಗಳೂರಿನಲ್ಲಿ ಐಟಿ ಅಧಿಕಾರಿಗಳು ದಾಳಿ ಮಾಡಿ ಗುತ್ತಿಗೆದಾರರ ಬೆವರಿಳಿಸಿದ್ದಾರೆ. ಮೊನ್ನೆ 42 ಕೋಟಿ ಸೀಸ್ ಮಾಡಿದ್ದ ಐಟಿ ಅಧಿಕಾರಿಗಳು ಇವತ್ತು 45 ಕೋಟಿ ಹಣವನ್ನ ಸೀಸ್ ಮಾಡಿದ್ದಾರೆ. ಈಗಿರೋ ಪ್ರಶ್ನೆ ಅಂದ್ರೆ ಸಿಕ್ಕಿರೋ 87 ಕೋಟಿ ಹಣ ಯಾರದ್ದು ಅಂತ. ಬೆಂಗಳೂರಲ್ಲಿ ಮತ್ತೊಬ್ಬ ಕಾಂಟ್ರಾಕ್ಟರ್ ಮನೆ ಮೇಲೆ ಐಟಿ ರೇಡ್. ಗುತ್ತಿಗೆದಾರನ ಮನೆಯಲ್ಲಿ ಸಿಕ್ಕಿದ್ಯಂತೆ ಬರೋಬ್ಬರಿ 45 ಕೋಟಿ. ಕಳೆದ 10 ದಿನಗಳಿಂದ ಬೆಂಗಳೂರಲ್ಲಿ ಹಲವು ಕಡೆಗಳಲ್ಲಿ ಐಟಿ ಅಧಿಕಾರಿಗಳು ದಾಳಿ ಮಾಡ್ತಿದ್ದಾರೆ. ಈ ಬಾರಿ ರಾಜಕಾರಣಿಗಳು ಐಟಿ ಟಾರ್ಗೆಟ್ ಅಲ್ಲ, ಬದಲಿಗೆ ಜ್ಯುವೆಲರ್ ಶಾಪ್ ಉದ್ಯಮಿಗಳು, ಬಿಲ್ಡರ್ಸ್ ಹಾಗೂ ಕಾಂಟ್ರಾಕ್ಟರ್ಗಳ ಮನೆ ಮೇಲೆ ಐಟಿ ಅಧಿಕಾರಿಗಳು ಈಗ ದಾಳಿ ಮಾಡಿದ್ದಾರೆ. ಅದರಲ್ಲಿ ಇದೇ ಗುರುವಾರ ಆರ್ಟಿ ನಗರದ ಅಂಬಿಕಾಪತಿ ಮನೆ ಮೇಲೆ ದಾಳಿ ಮಾಡಿದ್ದು 42 ಕೋಟಿ ಹಣ ಸೀಸ್ ಮಾಡಿದ್ರು. ಇದರ ಬೆನ್ನಲ್ಲೇ ನಿನ್ನೆ ಬೆಳಗ್ಗೆ ರಾಜಾಜಿನಗರ ಸಂತೋಷ್ ಅನ್ನೋ ಗುತ್ತಿಗೆದಾರನ ಮನೆ ಮೇಲೂ ದಾಳಿ ಮಾಡಿ ಇಂದು ಸಂಜೆಯವರೆಗೂ ತಪಾಸಣೆ ನಡೆದಿದೆ. ಗುತ್ತಿಗೆದಾರ ಸಂತೋಷ್ ಮನೆಯಲ್ಲಿ ಮೂಲಗಳ ಪ್ರಕಾರ 45 ಕೋಟಿ ಹಣ ಸಿಕ್ಕಿದೆ ಅನ್ನೋ ಮಾತು ಕೇಳಿ ಬರ್ತಿದೆ. ತಡರಾತ್ರಿಯೇ ಸಂತೋಷ್ ಮನೆಯಲ್ಲಿ ಸಿಕ್ಕ ಹಣವನ್ನು ಟ್ರಂಕ್ ಹಾಗೂ ಬ್ಯಾಗ್ ಮೂಲಕ ಅಧಿಕಾರಿಗಳು ಸೀಸ್ ಮಾಡಿ ತಗೊಂಡು ಹೋಗಿದ್ದಾರೆ. ವಿಚಾರಣೆ ವೇಳೆ ಕಾಂಗ್ರೆಸ್ ಮುಖಂಡನ ಹೆಸರು ಬಾಯ್ಬಿಟ್ಟ ಸಂತೋಷ್. ಗುತ್ತಿಗೆದಾರ ಸಂತೋಷ್ ಮನೆಯಲ್ಲಿ ನಿನ್ನೆ ಸಂಜೆಯಿಂದಲೂ 15 ಐಟಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಕೋಟ್ಯಾಂತರ ಹಣವನ್ನು ಸೀಸ್ ಮಾಡಿದ್ದಾರೆ. ಸಿಕ್ಕ ಹಣಕ್ಕೆ ದಾಖಲೆ ಕೊಡೋದಾಗಿ ಸಂತೋಷ್ಗೆ ಹೇಳಿದ್ದಾರಂತೆ. ವಿಚಾರಣೆ ವೇಳೆ ಸಂತೋಷ್ ಓರ್ವ ಕಾಂಗ್ರೆಸ್ ಮುಖಂಡನ ಹೆಸರನ್ನೂ ಹೇಳಿದ್ದಾರಂತೆ. ಸಂತೋಷ್ 15 ವರ್ಷದಿಂದ ಕನ್ಸ್ಟ್ರಕ್ಷನ್ ಕಂಪನಿ ನಡೆಸುತ್ತಿದ್ದಾರೆ. ಲೇಔಟ್ ನಿರ್ಮಾಣ, ಬಿಲ್ಡಿಂಗ್ ನಿರ್ಮಾಣ ಕೂಡ ಮಾಡ್ತಾರೆ. ಇವರ ತಂದೆ ಕೃಷ್ಣಪ್ಪ ಕೂಡ ಕಟ್ಟಡ ನಿರ್ಮಾಣಕಾರರಾಗಿದ್ರು ಅನ್ನುವುದು ಗೊತ್ತಾಗಿದೆ. ಇನ್ನು ಸಂತೋಷ್ ಮನೆಯಲ್ಲಿ ಸಿಕ್ಕ ಹಣದ ಬಗ್ಗೆ ಅವರ ತಮ್ಮ ದೈವೀಶ್ ಮಾಹಿತಿ ನೀಡಿದ್ದಾರೆ. ಐಟಿ ಅಧಿಕಾರಿಗಳು ದಾಖಲೆಗಳನ್ನ ತಗೊಂಡು ಹೋದ್ರು ಅಂದಿದ್ದಾರೆ. ಇನ್ನು ನಮಗೆ ಯಾವುದೇ ರಾಜಕಾರಣಿ ನಂಟು ಇಲ್ಲ ಅಂತಲೂ ಹೇಳಿದ್ದಾರೆ. ಸರ್, ಯಾವ ದುಡ್ಡು ತಗೊಂಡೋಗಿಲ್ಲ ಸರ್, ನಾವು ಅದಕ್ಕೆ ಕಾಯ್ತಾ ಇದ್ದೀವಿ. ಯಾವ ದುಡ್ಡು ತಗೊಂಡೋಗಿಲ್ಲ. ಇದು ಡಾಕ್ಯುಮೆಂಟ್ಸ್ ತಗೊಂಡೋಗಿದ್ದಾರೆ, ಆಮೇಲೆ ಅವ್ರದ್ದು ಐಟಿ ಫೈಲ್ ಮಾಡಿರೋದು ಪೇಪರ್ಸ್ ತಗೊಂಡಿದ್ದಾರೆ. ಅದನ್ನೇ ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಿದ್ದು ಏನಿದೆಯೋ ಅದಷ್ಟು ಪೇಪರ್ಸ್ ತಗೊಂಡಿದ್ದಾರೆ ಸರ್. ಅದೇ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್, ಆಮೇಲೆ ಇಷ್ಟೊಂದು ಐಟಿ ಮತ್ತೆ ಬ್ಯಾಂಕ್ ಸ್ಟೇಟ್ಮೆಂಟ್, ಬ್ಯಾಂಕ್ ಪಾಸ್ಬುಕ್ಗಳು ತಗೊಂಡಿದ್ದಾರೆ. ನಮಗೂ ಈ ರಾಜಕೀಯದವ್ರಿಗೂ ಏನೂ ಸಂಬಂಧ ಇಲ್ಲ. ನಾವು ರಾಜಕೀಯ ಹಿನ್ನೆಲೆ ಉಳ್ಳವರಲ್ಲ. ಬಟ್ ಏನಕ್ಕೆ ತಳಕು ಹಾಕೊಂಡಿದೆ ನಮಗೂ ಗೊತ್ತಿಲ್ಲ ಸರ್. ಒಟ್ನಲ್ಲಿ ಕಳೆದ 10 ದಿನಗಳಿಂದ ನಗರದಲ್ಲಿ ಐಟಿ ಅಧಿಕಾರಿಗಳ ಆರ್ಭಟ ಶುರುವಾಗಿದ್ದು ಒಬ್ಬೊಬ್ಬರನ್ನೇ ಗಾಳಕ್ಕೆ ಬೀಳಿಸ್ತಾ ಇದ್ದಾರೆ. ಇನ್ನು ಐಟಿ ಅಧಿಕಾರಿಗಳಿಂದ ಎಷ್ಟು ದಾಳಿಯಾಗಿದೆ, ಎಷ್ಟು ಹಣ ಸೀಸ್ ಆಗಿದೆ ಅನ್ನೋ ಅಧಿಕೃತ ಮಾಹಿತಿ ಇನ್ನಷ್ಟೇ ಹೊರಬೀಳಬೇಕಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.